ಮಡಿಕೇರಿ ತಾಲೂಕಿನ ತಲಕಾವೇರಿಯಲ್ಲಿ ಡಿಕೆ ಶಿವಕುಮಾರ್ ಪುಣ್ಯ ಸ್ನಾನ ಮಾಡಿದ್ದಾರೆ. ಬ್ರಹ್ಮಕುಂಡಿಕೆ ಬಳಿ ಇರುವ ಕಲ್ಯಾಣಿಯಲ್ಲಿ ಪುಣ್ಯ ಸ್ನಾನ ಮಾಡಿದ್ದು ಡಿಕೆಶಿಗೆ ಶಾಸಕ ಡಾಕ್ಟರ್ ಮಂತರ್ಗೌಡ ಸಾಥ್ ನೀಡಿದ್ದಾರೆ. ಕಾವೇರಿ ಮಾತೆಗೆ ವಿಶೇಷ ಪೂಜೆ ಸಲ್ಲಿಸಿದ ಡಿಸಿಎಂ ಜೀವನದಿ ಕಾವೇರಿ ಉಗಮ ಸ್ಥಳ ತಲಕಾವೇರಿ ಮಡಿಕೇರಿ ತಾಲೂಕಿನ ತಲಕಾವೇರಿಯಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಬಂದ್ ಅವಶ್ಯಕತೆ ಇಲ್ಲ, ದಯವಿಟ್ಟು ಮನವಿ ಮಾಡ್ತೀನಿ. ಒಳ್ಳೆ ಕೆಲಸ, ರಾಜ್ಯದ ಹಿತ ನಾವು ಮಾಡ್ತೀವಿ. ಇದು ಮಡಿಕೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಯೂನಿಯನ್ ಅವರು ಬಂದ್ಗೆ ಬೆಂಬಲಿಸಿದ್ರೆ ಬಸ್ ಓಡಲ್ಲ, ಬೆಂಬಲ ಕೊಡಲ್ಲ ಅಂದ್ರೆ ಕಂಗ್ರಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಬಸ್ ಓಡಾಡುತ್ತೆ. ವಿಧಾನಸೌಧದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಏನಿದ್ರು ನಾವು ರಕ್ಷಣೆ ಮಾಡ್ತೀವಿ, ರಾಜ್ಯದ ಹಿತ ಎಲ್ಲ ನಾವು ಮಾಡ್ತೀವಿ. ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ಇರಬೇಕು. ಕಾನೂನಿನಲ್ಲಿ ಏನಿದೆ ಅವಕಾಶನ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಬೇಕು. ದಯವಿಟ್ಟು ಶಾಂತಿಯಿಂದ ಯಾವ ಗಲಾಟೆಗೂ ಹೋಗದೆ, ಯಾವ ಬಂದು ಮಾಡದೆ ದಯವಿಟ್ಟು ಮನವಿ ಮಾಡ್ಕೊಳ್ತೇನೆ. ಇದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ. ನಾಳೆ ಅನೇಕ ಸಂಘ ಸಂಸ್ಥೆಗಳು ರಾಜ್ಯದ ನೆಲ ಜಲ ಭಾಷೆ ಬಗ್ಗೆ ಬಹಳ ವರ್ಷಗಳಿಂದ ಕೂಡ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದಾರೆ. ನಾಳೆ ಮೊನ್ನೆ ನಡೆದಂಥ MES ಕಡೆಯವರು ಗಲಾಟೆ ಮಾಡಿದ್ರು, ಮತ್ತು ನಮ್ಮ ಬಸ್ಸುಗಳಿಗೆಲ್ಲ ಕಲ್ಲು ಹೊಡೆದ್ರು, ಮತ್ತು ಈ ವಿಚಾರವಾಗಿ ಅವರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಮತ್ತು ನೈತಿಕವಾಗಿ ಅವರ ಬಂದು ಅವ್ರು ಮಾಡೋದು, ಕರೆ ಕೊಟ್ಟಿರೋದು, ಅದು ನಮ್ಮ ನೆಲ ಜಲ ಭಾಷೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ ಅರ್ಥ ಆಗುತ್ತೆ. ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದಲ್ಲ. ಯಾಕಂದರೆ ಪ್ರತಿದಿನ 1 ಕೋಟಿ ಜನ ನಮ್ಮ KSRTC ಬಸ್ಸುಗಳಲ್ಲಿ ಓಡಾಡ್ತಾರೆ, ಮತ್ತು ಎಕ್ಸಾಮ್ಸು ಕೂಡ ನಡೀತಾ ಇದೆ.